ಹೆಬ್ಬೆಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಜನರು ಬಣ್ಣ ಬದಲಾಯಿಸಿದರೆ ಭಗವಂತ ಸಮಯವನ್ನೇ ಬದಲಾಯಿಸುತ್ತಾನೆ ಅಲ್ವಾ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ರಾಮನನ್ನು ಪರೀಕ್ಷಿಸಿದ ಸತೀದೇವಿ ಬಗ್ಗೆ ತಿಳ್ಕೊಳ್ಳೋಣ. ಭಕ್ತರನ್ನು ಪರೀಕ್ಷಿಸಿದ ಹಾಗೂ ಭಕ್ತರನ್ನು ಉದ್ಧಾರ ಮಾಡುವ ಸಲುವಾಗಿ ಭಗವಂತನು ಅನೇಕ ಲೀಲೆಗಳನ್ನು ರಚಿಸುತ್ತಾನೆ. ಅವನ ಲೀಲೆಗಳಲ್ಲಿ ಇದು ಒಂದು. ದಕ್ಷನ ಪುತ್ರಿ ಸತಿ ಶಿವನನ್ನು ವಿವಾಹವಾಗಿ ಕೈಲಾಸಕ್ಕೆ ಬರುತ್ತಾಳೆ. ಪರಮ ವಿರಾಗಿಯಾಗಿ ಶಿವನ ಕಾಯಕ ಅಂದರೆ ನಿರಂತರವಾಗಿ ಧ್ಯಾನ ಮಾಡುತ್ತಾಳೆ ಇರುವುದು. ಒಮ್ಮೆ ಸತಿಯ ಪತಿಯನ್ನು ಕೇಳಿದ ಪ್ರಭು, ದೇವರಿಗೆ ದೇವರಾದ ಜಗತ್ಪತಿಯೂ ಆಗಿರುವ ನೀನು ಯಾರ ಕುರಿತು ಧ್ಯಾನ ಮಾಡುವಿ ಎಂದು ಪರಮೇಶ್ವರನು ಹೇಳಿದ. ನನ್ನ ಪರಮ ದೈವ ಶ್ರೀರಾಮನನ್ನು ಕುರಿತು ಧ್ಯಾನ ಮಾಡುವೆ. ರಾಮಚಂದ್ರನ ಗುಣ ಅನಂತವಾದದ್ದು, ಅಪಾರವಾದದ್ದು, ಉಳ್ಳವನು ಅವನೇ ನನ್ನ ದೈವ, ಅವನ ಕುರಿತು ನಾನು ಧ್ಯಾನಿಸುತ್ತೇನೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಸತೀದೇವಿ, ಹಾಗಾದರೆ ನಾನು ಒಮ್ಮೆ ರಾಮಚಂದ್ರನ ನೋಡಬೇಕು, ಅವರ ಕುರಿತು ನನಗೆ ಇನ್ನೂ ಹೆಚ್ಚು ವಿಚಾರವನ್ನು ತಿಳಿಸಿ ಎಂದು ಶಿವನು ಹೇಳಿದ. ಸರಿ, ರಾಮಚಂದ್ರ, ಮಹಿಮೆಯನ್ನು ತಿಳಿಯಬೇಕಾದರೆ ನೀನು ಕಣ್ಣಾರೆ ನೋಡಿ ಕಿವಿಯಾರೇ ಕೇಳಬೇಕು. ಅನಂತರ ಮಹಿಮೆ ಶ್ರೀರಾಮನ ಚರಿತವನ್ನು ತೋರಿಸಬೇಕು. ನಡಿ, ನಾವು ಈಗ ಅಗಸ್ತ್ಯರ ಆಶ್ರಮಕ್ಕೆ ಹೋಗೋಣ ಎಂದರು. ಅಗಸ್ತ್ಯರು ಶಿವ ಸತಿಯರನ್ನು ಆದರದಿಂದ ಬರಮಾಡಿಕೊಂಡರು. ಆಧರಿಸಿ ಸತ್ಕರಿಸಿದ ನಂತರ ಅಗಸ್ತ್ಯರು ಶ್ರೀರಾಮಚಂದ್ರನ ವರ್ಣಾತೀತವಾದ ಪ್ರೇಮ ಚರಿತ ಕಥೆಯನ್ನು ಹೇಳಲು ಶುರು ಮಾಡಿದೆ. ಮುಗಿಸಲು 1 ವಾರ ತೆಗೆದುಕೊಂಡು ಶಿವಸತಿಯರು ಶಾಂತ ಚಿತ್ತರಾಗಿದ್ದ ಮೈಮರೆತು ಭಕ್ತಿಯಿಂದ ಕಥೆಯನ್ನು ಆಲಿಸಿದರು. 1 ವಾರಗಳ ಕಾಲ ಅಗಸ್ತ್ಯರು ಆಶ್ರಮದಲ್ಲಿ ರಾಮಚರಿತವನ್ನು ಕೇಳಿಕೊಂಡು ತಮ್ಮ ಕೈಲಾಸ ಕ್ಷೇತ್ರಕ್ಕೆ ಹೊರಟರು. ಮಾರ್ಗ ಮಧ್ಯದಲ್ಲಿ ದಂಡಕಾರಣ್ಯ ಬಂದಿತು. ಅರಣ್ಯವನ್ನು ದಾಟಿದಾಗ ಅಲ್ಲಿ ಶಿಕೆಯನ್ನು ಕಟ್ಟಿ ನಾರುಮಣಿಯೊಟ್ಟು ವನವಾಸದ ಶ್ರೀರಾಮ ಲಕ್ಷ್ಮಣರನ್ನು ನೋಡಿದ ಶಿವನ ಮುಖ ಅರಳಿತು. ದೂರದಿಂದಲೇ ರಾಮನಿಗೆ ಕೈ ಮುಗಿದರು. ಇದನ್ನು ಕಂಡ ಸತಿಗೆ ಆಶ್ಚರ್ಯವಾಯಿತು. ಇಲ್ಲಿಯ ತನಕವೂ ಎಂದೂ ಯಾರಿಗೂ ನಮಸ್ಕರಿಸಿ ಶಿವನು ಮತ್ತೊಬ್ಬರನ್ನು ನೋಡಿ ಪ್ರಸನ್ನನಾಗಿ ನಕ್ಕು ಒಬ್ಬ ಭಕ್ತ ಅಂತೆ ನಮಸ್ಕರಿಸಿ ಸಂತೋಷವನ್ನು ವ್ಯಕ್ತಪಡಿಸಿದ್ದು ಇದೇ ಮೊದಲು. ಇಡೀ ಜಗತ್ತೇ ಪರಮೇಶ್ವರನಿಗೆ ನಮಸ್ಕರಿಸುತ್ತದೆ. ಕಾವಿ ಬಟ್ಟೆ ಧರಿಸಿ ಜಟಾಧಾರಿಗಳಾಗಿ ಕಾಡಿನಲ್ಲಿ ಸಂಚರಿಸುತ್ತಿರುವ ಸಾಮಾನ್ಯರಾದ ಇವರಿಗೆ ಶಿವನು ನಮಸ್ಕರಿಸುವುದು ಅಂದರೇನು? ಕುತೂಹಲದಿಂದ ಶಿವನನ್ನು ಕೇಳಿದನು. ಸಾಕ್ಷಾತ್ ಬ್ರಹ್ಮ ವಿಷ್ಣು ನಿಮಗೆ ಭಕ್ತಿಯಿಂದ ನಮಸ್ಕರಿಸುತ್ತಾರೆ. ಆದರೆ ನೀವು ಈ ಕಾಡಿನಲ್ಲಿ ಸುತ್ತುವ ಈ ವನ ಸಂಚಾರಿಗಳಿಗೆ ಏಕೆ ನಮಸ್ಕರಿಸಿದಿರಿ? ಇವನ ಮೇಲೆ ನಿಮಗೆ ಅದು ಎಂತಹ ಭಕ್ತಿ ಎಂದು ಕೇಳಿದರು. ಪರಮೇಶ್ವರನು ಹೇಳಿದ, ಸತಿ, ಇವರನ್ನು ಯಾರೆಂದು ಕೇಳಿವಿರಿ? ನೀಲಿ ಬಣ್ಣದಿಂದ ಶೋಭಿಸುತ್ತಿರುವ ಇವನು ವಿಷ್ಣುವಿನ ಅಂಶವಾದ ರಾಮನ ಜೊತೆ ಇವನನ್ನು ಸಾಕ್ಷಾತ್ ಆದಿಶೇಷ ಲಕ್ಷ್ಮಣ ಆಗಿದ್ದಾನೆ. ಭೂಮಿಯಲ್ಲಿರುವ ರಾಕ್ಷಸರ ಉಪಟಳವನ್ನು ತಾಳಲಾರದ ದೇವ ಋಷಿ ಮುನಿಗಳಿಗೆ ಮೊರೆಗೆ ಕಿವಿಗೊಟ್ಟು ದುಷ್ಟರ ಸಂಹಾರ ಮಾಡಲು ವಿಷ್ಣುವಿನ ಅಂಶವಾದ ಶ್ರೀರಾಮ ಹಾಗೂ ಆದಿಶೇಷನೇ ಲಕ್ಷ್ಮಣನಾಗಿ ಅವತರಿಸಿದ್ದಾನೆ. ಮಹಾವಿಷ್ಣುವಿನ ವಕ್ಷಸ್ಥಳವಾಸಿ ಮಹಾಲಕ್ಷ್ಮಿ ಜನಕನ ಮಗಳಾಗಿ ಬಂದು ರಾಮನ ಮಡದಿ ಸೀತೆಯಾಗಿ ಜನಿಸಿದ್ದಾಳೆ. ಶ್ರೀರಾಮನು ಮಾತೆ ಕೈಕೇಯ ಮಾತು ಹಾಗೂ ಪಿತೃವಾಕ್ಯ ಪರಿಪಾಲನೆಯಾಗಿ 14 ವರ್ಷ ವನವಾಸ ಕೈಗೊಂಡರು. ಈ ಸಮಯದಲ್ಲಿ ದುಷ್ಟ ರಾವಣನು ಸೀತೆಯನ್ನು ಅಪಹರಣ ಮಾಡಿದನು. ಮಾತೆ ಸೀತೆಯನ್ನು ಹುಡುಕಲು ರಾಮ ಲಕ್ಷ್ಮಣನು ಹೊರಟರು ಎಂದನು. ಅನತಿ ದೂರದಿಲ್ಲದ ಶ್ರೀರಾಮನು ಪರಿತಪಿಸುತ್ತಾ ಅಲ್ಲಿದ್ದ ಗಿಡ ಮರಗಳನ್ನು, ಮೃಗ ಪಕ್ಷಿಗಳನ್ನು, ಗಿಳಿ ಕೋಗಿಲೆಗಳನ್ನು, ಪ್ರಕೃತಿಯ ನನ್ನ ಸೀತೆ ಎಲ್ಲಿ ಹೋದಳು, ನೀವು ಕಂಡಿರಾ ಎಂದು ಆರ್ದ್ರತೆಯಿಂದ ಕೇಳುತ್ತಿದ್ದನು. ಇದನ್ನು ಕಂಡ ಸತಿ ಯೋಚಿಸಿದಳು. ಸಾಕ್ಷಾತ್ ವಿಷ್ಣುವಿನ ಅಂಶವಾದ ಇವನು ಏಕೆ ಒದ್ದಾಡಬೇಕು? ತನ್ನ ದೈವಭಕ್ತಿಯಿಂದ ಸೀತೆ ಎಲ್ಲಿದ್ದಾಳೆ ಎಂದು ಕಂಡುಹಿಡಿದು ಕರೆದುಕೊಂಡು ಬರಬಾರದೇ ಎಂದುಕೊಂಡನು. ಇದೇ ಮಾತನ್ನು ಪರಮೇಶ್ವರನಿಗೆ ಕೇಳಿದರು. ಶಿವ ಹೇಳಿದ, ಸತಿ ಕೇಳು, ರಾಮಚಂದ್ರನಿಗೆ ದೈವಶಕ್ತಿ ಇದೆ, ಆದರೆ ಮೌನವನಾಗಿ ನಿಲ್ಲಿಸಿದ ಕಾರಣ ಮಾನವನಂತೆ ಇದ್ದಾನೆ. ಈ ಲೀಲೆಗಳನ್ನು ಮಾಡುವ ಸಲುವಾಗಿಯೇ ಶ್ರೀರಾಮನು ಭೂಮಿಗೆ ಬಂದಿದ್ದ ಎಂದನು. ಆದರೂ ಸತಿಗೆ ನಂಬಿಕೆ ಬರಲಿಲ್ಲ. ಕಾರಣ, ನಿಜವಾಗಿ ಇವರು ವಿಷ್ಣುವಿನ ಅಂಶವೇ ಎಂದು ಕೇಳಿದಳು. ಶಿವನು ಮುಖ ಏನಾಯಿತು? ವಿವರಣವಾಯಿತು. ಮೊದಲಿನಿಂದಲೂ ಶಿವನ ವಿರಾಗಿಯಂತೆ ಇರಲು ಬಯಸಿದ್ದನು. ಆದರೆ ಅನಿವಾರ್ಯ ಕಾರಣಗಳಿಂದ ಸತಿಯನ್ನು ವಿವಾಹವಾಗುವ ಮೊದಲು ಬ್ರಹ್ಮನಲ್ಲಿ ಈ ರೀತಿ ಹೇಳಿದ್ದನ್ನು ನಾನು ಸತಿಯನ್ನು ವಿವಾಹವಾಗುವಂತೆ. ಆದರೆ ನನ್ನ ಜೀವನದಲ್ಲಿ ಬಂದ ಸತಿಯು ಯಾವ ದಿನ ನನ್ನ ಮಾತನ್ನು ವಿರೋಧಿಸುತ್ತಾಳೋ ಅಂದು ನಾನು ಅವಳನ್ನು ಪರಿತ್ಯಜಿಸುವೆ ಎಂದು ಹೇಳಿದನು. ಈ ಮಾತನ್ನು ನೆನಪಾಗಿ ಅವನ
ಮುಖದಲ್ಲಿ ತಿರುನಗೆ ಮೂಡಿತು. ನಂತರ ಸತಿಗೆ ಹೇಳಿದ ಶ್ರೀರಾಮನು ವಿಷ್ಣುವಿನ ಅಂಶ, ಹೌದು, ನಾನು ಹೇಳಿದ್ದು ನಂಬಿಕೆ ಬರದಿದ್ದರೆ ನೀನೇ ಹೋಗಿ ಪರೀಕ್ಷೆ ಮಾಡು ಎಂದನು. ತಕ್ಷಣ ಸತಿಯು ಸೀತೆಯ ವೇಷ ಧರಿಸಿ ರಾಮ ಲಕ್ಷ್ಮಣ ಬರುತ್ತಿದ್ದರು. ದಾರಿಗೆ ಅಭಿಮುಖವಾಗಿ ಬರುತ್ತಿದ್ದಳು. ಲಕ್ಷ್ಮಣನು ಸೀತೆಯನ್ನು ಕಂಡು ಮಾತೆ, ನೀವು ಇಲ್ಲಿಗೆ ಹೇಗೆ ಬಂದಿರುವಿರಿ ಎಂಬುದನ್ನು ಕೇಳಿದನು. ರಾಮನು ತಿರುಗಿ ಸತಿಯನ್ನು ನೋಡುತ್ತಾನೆ. ಅವನಿಗೆ ಗುರುತು ಸಿಕ್ಕಿತು. ಮಾತೆ ಸತಿ, ನೀವೊಬ್ಬರೇ ಇಲ್ಲಿ ಏನು ಮಾಡುತ್ತಾ ಇರುವಿರಿ? ಪತಿ ಪರಮೇಶ್ವರನು ಬರಲಿಲ್ಲವೇ? ಅಣ್ಣ, ನಿಮಗೆ ನನ್ನ ಗುರುತು ಹೇಗೆ ಸಿಕ್ಕಿತು ಎಂದು ಕೇಳಿದಳು. ಇದಕ್ಕೆ ರಾಮನು ಅಮೃತ ನುಡಿಯಂತೆ ಮಾತನ್ನು ಹೇಳುತ್ತಾನೆ. ಮಾತೆ, ನೀವು ನಿಮ್ಮ ರೂಪವನ್ನು ಮಾತೃ ಸೀತೆಯಂತೆ ಬದಲಾಯಿಸಿಕೊಂಡಿದ್ದೀರಿ, ಸ್ವಭಾವವನ್ನು ಅಲ್ಲ. ನನ್ನ ಸೀತೆಯು ಯಾವಾಗಲೂ ನನ್ನ ಹಿಂದೆ ಇರುತ್ತಾಳೆ, ನನ್ನ ಮುಂದೆ ಎಂದೂ ಬಂದಿಲ್ಲ. ನೀವು ನನ್ನ ಎದುರಿಗೆ ಬಂದಿರಿ. ನನ್ನ ಎದುರಿಗೆ ನನ್ನ ತಾಯಿ ವಿನಃ ಇನ್ಯಾರೂ ಬಂದು ನಿಲ್ಲುವುದಿಲ್ಲ. ನೀವು ಜಗತ್ತಿನ ಮಾತೆ, ನನ್ನ ತಾಯಿ ಎಂದು ರಾಮನು ಸತಿಗೆ ನಮಸ್ಕರಿಸಿದನು. ಇವತ್ತಿಗೆ ಶಿವನು ಎದುರಿಗೆ ಬಂದ ರಾಮನಿಗೆ ನಮಸ್ಕರಿಸುತ್ತಾನೆ. ಸತಿ ಮಾಡಿದ ತಪ್ಪನ್ನು ಮನ್ನಿಸಬೇಕೆಂದು ರಾಮನಲ್ಲಿ ಕೇಳುತ್ತಾನೆ. ಅದಕ್ಕೆ ರಾಮನು, ಮಾತೆ ಸತಿದೇವಿ, ಈ ಲೀಲೆಯನ್ನು ಮಾಡಿದಿದ್ದರೆ ನನಗೆ ನಿಮ್ಮಿಬ್ಬರ ದರ್ಶನವಾಗುತ್ತಿರಲಿಲ್ಲ. ಇದು ನನ್ನ ಮಾತೇ ಸತಿ ದಯಪಾಲಿಸಿದ ಕರುಣೆಯೇ ಲೀಲೆ. ಇದು ನನ್ನ ಸೌಭಾಗ್ಯ ಎಂದು ಮತ್ತೊಮ್ಮೆ ಶಿವಸತಿಗೆ ಶಿರವಾಗಿ ನಮಸ್ಕರಿಸಿದನು. ನಂತರ ರಾಮ ಲಕ್ಷ್ಮಣನಿಂದ ಬೀಳ್ಕೊಂಡು ಶಿವ ಸತಿಯರು ಕೈಲಾಸಕ್ಕೆ ಹೊರಟರು. ಹೋಗುವ ಮಾರ್ಗದಲ್ಲಿ ಸತಿಗೆ ಎಲ್ಲೆಲ್ಲೂ ನೋಡಿದರೂ ರಾಮನೇ ಕಾಣುತ್ತಾನೆ. ಸತಿಯು ಮನದಲ್ಲಿ ಅಪಾರ ದಿಭಾವ ಕಾಡುತ್ತಿತ್ತು. ಪತಿ ಪರಮೇಶ್ವರರು ಹೇಳಿದರು, ಕೇಳಿದೆ ಶ್ರೀರಾಮನನ್ನು ಪರೀಕ್ಷೆ ಮಾಡಿದನಲ್ಲ ಎಂದು ಪರಿಸಪುತ್ತಾಳೆ. ಹೀಗೆ ಮಾಡಿದ ತಪ್ಪನ್ನು ಶಿವನು ಹೇಗೆ ಮನ್ನಿಸುವನೋ ಎಂದು ಒಳಗೊಳಗೆ ಭಯಪಡುತ್ತಾಳೆ. ಶಿವ ಸತಿಯರು ಕೈಲಾಸಕ್ಕೆ ಬಂದರು. ಆ ಕೂಡಲೇ ಶಿವನು ಸತಿಯನ್ನು ತನ್ನ ಪತ್ನಿಯ ಸ್ಥಾನದಿಂದ ತೆಗೆದುಹಾಕುತ್ತಾನೆ. ಹೀಗೇಕೆ ಎಂದು ಸತಿ ಕೇಳಿದಾಗ ಶಿವನು ಹೇಳಿದ, ನಾನು ಯಾರನ್ನು ಮಾತೆಯ ಸ್ಥಾನದಲ್ಲಿ ಪೂಜಿಸುತ್ತಿದ್ದನೋ ಅದೇ ರೂಪವನ್ನು ನೀನು ಧರಿಸಿದೆ ಕಾರಣ ಈ ತಕ್ಷಣ ನಿನ್ನನ್ನು ಪತ್ನಿಯ ಭಾವನದಲ್ಲಿ ನೋಡಲು ಸಾಧ್ಯವಿಲ್ಲ, ಆದ್ದರಿಂದ ತ್ಯಜಿಸುವೆ ಎಂದು ಧ್ಯಾನಕ್ಕೆ ಹೋದನು. ಶಿವನ ಮಾತನ್ನು ಕೇಳಿದ ತಾನು ಎಂತಹ ತಪ್ಪು ಮಾಡಿದೆ ಎಂದು ಕಂಗಾಲಾದಳು. ಸತಿಯು ಶಿವನ ಪತ್ನಿಯಾದ ಸ್ಥಾನವನ್ನು ಕಳೆದುಕೊಳ್ಳುತ್ತಾಳೆ. ಈ ಕಾರಣದಿಂದಾಗಿ ಸತಿಯು ಮುಂದೆ ತಂದೆ ದಕ್ಷಕನು ಮಾಡುವ ಯಜ್ಞದಲ್ಲಿ ಅಗ್ನಿಗೆ ಆಹುತಿಯಾಗಿ ಪುನರ್ಜನ್ಮದಲ್ಲಿ ಮತ್ತೆ ಹನುಮಂತನ ಪುತ್ರಿಯಾಗಿ ಜನಿಸಿದ ಶಿವನನ್ನು ಹಿಮವಂತನ ಪುತ್ರಿಯಾಗಿ ಜನಿಸಿ ಶಿವನನ್ನೇ ಪತಿಯಾಗಿ ಪಡೆಯುವ ಹಠದಿಂದ ಕಠೋರ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡು ಶಿವನ ಪತ್ನಿಯಾಗಿ ಪಾರ್ವತೀ ಪರಮೇಶ್ವರರೆಂಬ ಖ್ಯಾತಿಯನ್ನು ಪಡೆದು ಜಗತ್ತಿಗೆ ಮಾತಾಪಿತರಾಗಿ ಅರ್ಧನಾರೀಶ್ವರರಾಗಿ ದಕ್ಷಕತೆಯಾಗಿ ಜಗನ್ಮಾತೆಯಾಗಿ ಪಾರ್ವತೀದೇವಿಯಾಗಿ ಸಕಲ ಜೀವರಾಶಿಗಳಿಗೆ ಅನ್ನದಾತಿಯಾಗಿ ವಾಗ್ವತೈತ ಆಗ್ತದೆ. ಹೀಗೆ ನಾವು ಆ ತಾಯಿ ಮನೋಭಾವ ಯಾವುದೇ ಆಗಲಿ ನಾವು ತಾಯಿ ಮನೋಭಾವ ಇಟ್ಕೋಬೇಕು. ಆ ತಾಯಿ ಮನೋಭಾವ ಇಟ್ಕೊಂಡಾಗ ನಮ್ಮ ತಾಯಿ ಭಗವಂತೆ ತಾಯಿ ಸೀತಾಮಾತೆ ನೋಡಿ, ತಾಯಿ ಅಲ್ವಾ, ನಮ್ಮ ಪ್ರಪಂಚಕ್ಕೆ ತಾಯಿ. ರಾಮ ಅಂದರೆ ನಮ್ಮ ಪ್ರಪಂಚಕ್ಕೆ ತಂದೆ. ಅವರು ಕೊಟ್ಟ ದಾರಿಯಲ್ಲಿ ನಾವು ನಡಿಬೇಕು. ಶಿವನು ನೋಡಿ, ಶಿವನು ಹೇಗೆ ಭಗವಂತರು ಹೇಗೆ ಅವರ ಒಂದು ಸೃಷ್ಟಿಯಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವು ಇದರಿಂದ ಸತೀದೇವಿ ರಾಮನನ್ನು ಪರೀಕ್ಷೆ ಮಾಡಿದ್ದು ತಿಳ್ಕೊಂಡು ಇವತ್ತು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 27/3/2026 ಶುಕ್ರವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ವಸಂತ ಋತು, ಶುಕ್ಲಪಕ್ಷ, ತಿಥಿ ನವಮಿ, ಹಗಲು 12:20. ಇವತ್ತು ಶ್ರೀರಾಮನವಮಿ, ಹಗಲು 12:20. ಶ್ರೀರಾಮನವಮಿಯಿಂದ ರಾಮ ಮಂದಿರಕ್ಕೆ ಹೋಗಿ ಎಲ್ಲರೂ ರಾಮನನ್ನು ಧ್ಯಾನಿಸ್ಕೊಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮಾತಾ ವರಿಷ್ಠವಾತಾತ್ಮಜಂ ವಾನರಯೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಯತ್ರ ಯತ್ರ ರಘುನಾಥಕೀರ್ತನಂ ಪುಷ್ಪವಾರ್ತಿನಿಂ ಬಾಷ್ಪಾವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ನಕ್ಷತ್ರ ಪುನರ್ವಸು, ಸಾಯಂಕಾಲ 5:30 ರಾಮನ ನಕ್ಷತ್ರ ಪುನರ್ವಸ್ತು. ಮಳೆ ಉತ್ತರಾಭಾದ್ರ, 3ನೇ ಪಾದ. ಶ್ರೀರಾಮನವಮಿ ಇರೋದ್ರಿಂದ ಎಲ್ಲರೂ ಇವತ್ತು ಶ್ರೀರಾಮನವಮಿಗೆ ಹೋಗಿ ಪೂಜೆ ಮಾಡಿಸಿ ನೀವು ಕೇಳ್ಕೊಳ್ಳಿ. ರಾಮನನ್ನು ಏನು ಬೇಕೋ ಕರುಣಿಸ್ತಾನೆ. ರಾಹುಕಾಲ 10:57 12:28, ಕುಳಿಕ ಕಾಲ 7:55 9:26, ಯಮಗಂಟ ಕಾಲ 3:30 5:02. ಇವತ್ತಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವರ್ಷಕ್ಕೋಸ್ಕರ ಆಚರಣೆ ಮಾಡ್ಕೊತಿದ್ರು. ಅವರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿಕ್ಕೆ ಕೇಳ್ಕೊತೀನಿ. ನಮ್ಮ ಹೆಬ್ಬಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.